ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು BN Bro. ದಿಸ್ ಇಸ್ ಚರಣ್. ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಮಾರ್ಕೆಟ್ ಏನು ವರ್ಕ್ ಆಗಿದೆ, ನಮ್ದು ಏನೇನು ಅಪ್ಡೇಟ್ಸ್ ಇತ್ತು ನೋಡೋಣ. ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಅನಾಲಿಸಿಸ್ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಪ್ಲೇ ಮಾಡೋಕ್ಕಿಂತ ಮುಂಚೆ ಒಂದು 2 ಕ್ವಶನ್ಸ್ ಕೇಳ್ತೀನಿ ನೋಡಿ. ನಿಮ್ಗೆ ಏನು ಕಷ್ಟ ಅನಿಸಲ್ಲ, ನಾನು ಕೇಳ್ತೀನಿ. ಇವಾಗ ಮಾರ್ಕೆಟ್ ಅನ್ನೋದು ಸೈಡ್ ವೇಸಲ್ಲಿ ಇದೆ, ರೈಟ್? ಈಗ ಇಲ್ಲಿ ಸೈಡ್ ವೇಸ್ ಬಂದಿದೆ ಅಂತ ಚಾರ್ಟ್ ನೋಡೋ ಪ್ರತಿಯೊಬ್ಬರು ಹೇಳ್ತಾರೆ, ರೈಟ್? ಸೈಡ್ ವೇಸ್ ಬಂದಿದೆ ಸರ್ ಅಂತ. ಓಕೆ, ಮಾರ್ನಿಂಗ್ ಮಾರ್ಕೆಟ್ ಓಪನ್ ಆಗೋಕ್ಕೆ ಮುಂಚೆ ಗೊತ್ತಾಗುತ್ತಾ ಸೈಡ್ ವೇಸ್ ಬರುತ್ತೆ ಅಂತ? ಕ್ವಶನ್. ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರೆ ಅದು ಯಾರಿಗೂ ಗೊತ್ತಾಗಲ್ಲ, ಹಂಗೆ ಗೊತ್ತಾದರೆ ಸ್ಟಾಕ್ ಮಾರ್ಕೆಟ್ ಆಗಲ್ಲ, ಚಾನ್ಸೇ ಇಲ್ಲ ಅಂತ. ಈಗ ನಾನು ತೋರಿಸ್ತೀನಿ, ನೀವು ಟೆಲಿಗ್ರಾಮಲ್ಲಾದರೂ ನೋಡ್ಕೊಳ್ಳಿ, ಇಲ್ಲ ವಾಟ್ಸಪ್ಪಲ್ಲಾದರೂ ನೋಡ್ಕೊಳ್ಳಿ, ಎಲ್ಲಾದರೂ ನೋಡ್ಕೊಳ್ಳಿ. ಮಾರ್ಕೆಟ್ ಓಪನ್ ಆಗಿರೋ ಟೈಮ್ ಎಷ್ಟು ನೋಡಿ. ಇಲ್ಲಿ ಮೇನ್ ಗ್ರೂಪಲ್ಲಿ ಅವ್ರಿಗೆ ಮಾಡಿದ್ದು 9:16ಕ್ಕೆ, ಅವ್ರಿಗೆ ಮಾಡಿ ಆಮೇಲೆ ನಿಮಗೆ ಮಾಡೋಕ್ಕೆ 2 ನಿಮಿಷ ಲೇಟ್. ಓಕೆ, ಇಲ್ಲಿ ಏನಿದೆ ಓದ್ಕೊಳ್ಳಿ. ಲೋ ವಾಲ್ಯೂಮ್ ಮಾರ್ಕೆಟ್ ಪ್ಲಸ್ ಆ್ಯಂಡ್ ಎಕ್ಸ್ಪೈರಿ DK 2 ಪ್ರಾಬ್ಲಮ್ ಪ್ಲಸ್ ಸೈಡ್ ವೇಸ್ ಮಾರ್ಕೆಟ್. ಟೋಟಲ್ 3 ಪ್ರಾಬ್ಲಮ್ಸ್ ಇದ್ದಾವೆ. ಕೇರ್ಫುಲ್ಲಾಗಿರಿ ಅಂತ ಬೆಳಿಗ್ಗೆ 9:18 ಹೇಳಿದ್ದೀನಿ. ಓಕೆ, ಡನ್. ಫಸ್ಟ್ ಪಾಯಿಂಟ್ ಅಂದರೆ ಬಿಫೋರ್ ಮಾರ್ಕೆಟೇ ಗೊತ್ತಾಗುತ್ತೆ ಈ ಸಬ್ಜೆಕ್ಟ್ ಅನ್ನೋದು ನೆನಪಿರಲಿ. ಸೆಕೆಂಡ್ ಒನ್, ನೀವು ಏನು ಮಾಡಿದ್ರೂ 40 ಪಾಯಿಂಟ್ ಮಾತ್ರ TSL ಮಾಡಿ ಅಂತ ಹೇಳಿದ್ದೆ. ಓಕೆ, ಇಲ್ಲಿ ನೋಡಿ, ಅದು ಯಾವಾಗ? ಬೆಳಿಗ್ಗೆ 7 ಗಂಟೆಗೆ. ಓನ್ಲಿ 40 ಪಾಯಿಂಟ್ಸ್ ಮಾತ್ರ TSL ಮಾಡಿ, ಮೂಮೆಂಟಮ್ ಅಷ್ಟೇ ಹೋಗೋದು. ಅಂದರೆ ಬೆಳಿಗ್ಗೆ 7 ಗಂಟೆಗೆ ನಿಮಗೆ ಗೊತ್ತಾಗ್ತಾ ಇದೆ ಮಾರ್ಕೆಟ್ ಅನ್ನೋದು ಸೈಡ್ ವೇಸ್ಗೆ ಹೋಗುತ್ತೆ ಇವತ್ತು, ಇದಕ್ಕೆ ಮೇಲೆ ಮೂಮೆಂಟಮ್ ಬರಲ್ಲ ಅಂತ. ಓಕೆ, ಈಗ ಬಂದು ಚಾರ್ಟ್ ಮೇಲೆ ಇದರಲ್ಲಿ 40 ಪಾಯಿಂಟ್ಗಿಂತ ಮೇಲೆ ಯಾರು ಪ್ರಾಫಿಟ್ ಮಾಡಿದ್ದೀರಾ, ನನ್ನ ನಂಬರ್ ಇರ್ತದಲ್ಲ ತಮ್ಲೇನಲ್ಲಿ, ಹೇಳಿ, ಇಲ್ಲ ಸ್ಕ್ರೀನ್ಶಾಟ್ ಕಳಿಸಿ. ಸರ್ ನಾನು ಮಾಡಿದ್ದೀನಿ ನೋಡಿ ಸರ್, ನೀವು ಆಗಲ್ಲ ಅಂದರೆ ನಾನು ಮಾಡಿದ್ದೀನಿ ನೋಡಿ ಸರ್ ಅಂತ. ಓಕೆ, ನೋಡಿ, ಇದು ಬಿಫೋರ್ ಮಾರ್ಕೆಟೇ ಹೇಳಿದ್ದೀನಿ. ಲೋ ವಾಲ್ಯೂಮ್ಸ್ ಇರ್ತವೆ, DK ಪ್ರಾಬ್ಲಮ್ ಇರುತ್ತೆ, ಸೈಡ್ ವೇಸ್ ಇರುತ್ತೆ, ನೋಡ್ಕೊಂಡು ಮಾಡಿ. ಓಕೆ, ಪರ್ಫೆಕ್ಟಾಗಿ ವರ್ಕ್ ಆಗಿದೆಯಾ? ಓಕೆ, ನಾವಿಲ್ಲಿ PE ಮಾಡಿದ್ವಿ, ಟಾರ್ಗೆಟ್ ಬಂತು, CE ಮಾಡಿದ್ವಿ, ಟಾರ್ಗೆಟ್ ಬಂತು. ಅದು ಕೂಡ 60 70 ಅಷ್ಟೇ ಬಂತು. ಬಟ್ ಪ್ರಾಫಿಟ್ ನಮ್ಮ ಟಾರ್ಗೆಟ್ ಕ್ರಾಸ್ ಆಗಿನೇ ಹೋಯ್ತು. ಓಕೆ, ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಮಾಡಿದ್ವಿ ಅಂದರೆ ಅದನ್ನು ತೋರಿಸ್ಬಿಡ್ತೀನಿ ನಾನು. ಇಲ್ಲಿ ತುಂಬ ಸಿಂಪಲ್ಲಾಗಿ ಬರೆದಿದ್ವಿ. ಎಲ್ಲಿದೆ ಅದು? ಇಲ್ಲಿದೆ ನೋಡಿ. ಈ ಹೈ ಬ್ರೇಕ್ ಆದರೆ CE, ಈ ಲೋ ಬ್ರೇಕ್ ಆದರೆ PE ಆಕ್ಟಿವ್ ಆಗ್ತದೆ. ಇವು ಸ್ಟ್ರೈಕ್ ಪ್ರೈಸಸ್ 320 ಅದು 320 ಟ್ರಿಗರ್ ಆಯಿತು. ನಾನು ನಿಮಗೆ ಫಸ್ಟೇ ಕ್ಲಿಯರಾಗಿ ಹೇಳಿದ್ದೀನಿ 40 ಪಾಯಿಂಟ್ಸ್ ಅಂತ. 320ಇಂದ 40 ಅಂದರೆ 360ಗೆ ಇಲ್ಲಿ ನೀವು ಬುಕ್ ಮಾಡ್ಕೋಬೇಕು, ಇಲ್ಲ TSL ಮಾಡ್ಕೋಬೇಕು. ಈ ಪ್ರಾಫಿಟ್ ಬಂದಿದೆ. ಓಕೆ, ಓಕೆ, ಡನ್. ಅನಾಲಿಸಿಸ್ ನಿನ್ನೆ ಏನಿತ್ತು ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಮಾಡಬೇಕು ಅಂದರೆ ತುಂಬ ಸಿಂಪಲ್. ಕರೆಕ್ಷನ್ ಆದಮೇಲೆ ಇಲ್ಲಿಂದ ಬೈ ಪ್ಲಾನ್ ಮಾಡಿ, ರಿಟ್ರೆಸ್ ಆದಮೇಲೆ ಇಲ್ಲಿಂದ ಸೆಲ್ ಪ್ಲಾನ್ ಮಾಡಿ. ಇಲ್ಲಿ 0 ಪ್ಲಾನ್ ಮಾಡ್ಬೋದು, ಇಲ್ಲಿ 0 ಪ್ಲಾನ್ ಮಾಡ್ಬೋದು. ನಿಮ್ಮ ಅನಾಲಿಸಿಸ್ ನೋಡ್ಕೊಂಡು, ಇದು ಎಜುಕೇಷನ್ ಪರ್ಪಸ್ ಅಷ್ಟೇ. ಯಾಕಂದರೆ ನಿಫ್ಟಿ ಆಗಿದೆ, ಸೇಮ್ ಲೆವೆಲ್ಸ್ ಏನು ಚೇಂಜ್ ಆಗಲ್ಲ, ಸೇಮ್ ಝೋನಲ್ಲಿ ಇದೆ, ಈ ಝೋನಲ್ಲೇ ಇದೆ. ಇದ್ರ ಕೆಳಗಡೆ ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಆಗಿ ಕ್ಲೋಸ್ ಆಗಬೇಕು. ರೀಟ್ರೆಸ್ಟ್ ಮಾಡಿ ಲೋ ಕ್ರಾಸ್ ಆಗುವಾಗ 50% ಕ್ವಾಂಟಿಟಿಯಲ್ಲಿ ಸೆಲ್ ಕಡೆ ಇರ್ಬೋದು. ಅಂದರೆ 2 ಲಾಟ್ ಮಾಡೋರು 1, 10 ಮಾಡೋರು 5, ಆ ಥರ 50% ಕ್ವಾಂಟಿಟಿಯಲ್ಲಿ ಮಾತ್ರ ಸೆಲ್ ಕಡೆ ಇರ್ಬೋದು. ಇದು ಬ್ರೇಕ್ ಆಗಿ ಈ ಲೋ ಕ್ರಾಸ್ ಆದರೆ ಮಾತ್ರ. ಅದು ಕೂಡ ಕ್ಲಿಯರಾಗಿ ಹೇಳ್ತೀನಿ ನೋಡಿ. ಬ್ರೇಕ್ ಆಗಿ ರೀಟ್ರೆಸ್ ಮಾಡಿ ಮತ್ತೆ ಲೋ ಬ್ರೇಕ್ ಆಗಬೇಕು, ಅವಾಗ 50% ಕ್ವಾಂಟಿಟಿಯಲ್ಲಿ ಇರ್ಬೋದು ಸೆಲ್ ಕಡೆ. ಇಲ್ಲ ಗ್ಯಾಪ್ ಅಪ್ ಆಗಿ ಮತ್ತೆ ಇದೇ ಝೋನಲ್ಲಿ ತಿರುಗ್ತಾ ಇದೆ ಅಂದರೆ ವೆಯ್ಟ್ ಮಾಡಿ. ಇದು ಬ್ರೇಕ್ ಆದಮೇಲೆ ನಾನು ಅಪ್ಡೇಟ್ ಮಾಡ್ತೀನಿ, ಅವಾಗ ಇದು ಟಾರ್ಗೆಟ್ ಆಗುತ್ತೆ. ಓಕೆ, ಇದು ನಿಫ್ಟಿ ಕೇಳಿಸ್ಕೊಂಡ್ರಲ್ಲ. ಬ್ಯಾಂಕ್ ನಿಫ್ಟಿ ಏನಂದರೆ ಕರೆಕ್ಷನ್ ಬಂದು ಸಪೋರ್ಟ್ ಹತ್ರ ಬಂದರೆ ನೀವು ಇಲ್ಲಿಂದ 0 ಪ್ಲಾನ್ ಮಾಡ್ಬೋದು. ರೀಟ್ರೆಸ್ ಆಗಿ ಇಲ್ಲಿ ಬಂದರೆ ಇಲ್ಲಿಂದ 0 ಪ್ಲಾನ್ ಮಾಡ್ಬೋದು. ಆವಾಗ ವಾಲಟೈಲ್ ಟ್ರೆಂಡಿಂಗ್ ಇರ್ತದೆ ಅಂತ ಹೇಳಿದ್ವಿ. ಇದು ಕರೆಕ್ಷನ್ನು ಬಂದಿಲ್ಲ, ರೀಟ್ರೆಸ್ಮೆಂಟು ಬಂದಿಲ್ಲ. ಬೆಳಿಗ್ಗೆ 7 ಗಂಟೆಗೆ ಹೇಳ್ಬಿಟ್ವಿ ಸೈಡ್ ವೇಸ್ ಮಾರ್ಕೆಟು ಅಂತ, ಅಲ್ಲೇ ಇದ್ದೋಯ್ತದೆ. ಓಕೆ, ಕಂಪ್ಲೀಟ್ಲಿ ಫುಲ್ ಡೇ ವೇಟಿಂಗ್, ನೋ ಚಾನ್ಸ್ ಟು ಎಂಟ್ರಿ, ರೈಟ್? ಇದು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ವರ್ಕ್ ಆಗಿರೋ ವಿಧಾನ, ತುಂಬ ಪರ್ಫೆಕ್ಟಾಗಿ ವರ್ಕ್ ಆಗಿದ್ದಾವೆ. ಓಕೆ, ನಿಫ್ಟಿ ಕೂಡ ಹೇಳಿದ್ವಿ, ಈ ಝೋನ್ಗಿಂತ ಮೇಲೆ, ಈ ಝೋನ್ಗಿಂತ ಕೆಳಗಡೆ ಬಂದರೆ ಮಾತ್ರ ನೀವು CE ಆದರೂ PE ಆದರೂ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದ್ರ ಒಳಗಡೆ ಏನೂ ಮಾಡಬೇಡಿ, ಇದು ಹಿಂಗೆ ಇರುತ್ತೆ ಅಂತ. ಅದೇ ತಂಬ್ಲೇನ್ ಕೂಡ ಹಾಕ್ತೀನಿ ನಾನು. ಓಕೆ, ಸೇಮ್ ಇದೆ, ನೋಡ್ಕೊಳ್ಳಿ, ಏನು ಮೂಮೆಂಟಮ್ ಇಲ್ಲ. ಓಕೆ, ಓಕೆ, ಈಗ ನಾಳೆ ಏನು ಮಾಡಬೇಕು ಸರ್? ತುಂಬ ಸಿಂಪಲ್ ಇರ್ತದೆ. ನಾಳೆ ನಿಫ್ಟಿ ಎಕ್ಸ್ಪೈರಿ ಇರ್ತದೆ.
ಓಕೆ, ನಾಳೆ ನಿಫ್ಟಿ ಎಕ್ಸ್ಪೈರಿ ಇರ್ತದೆ ಅಲ್ವಾ. ಈಗ ನೋಡ್ಕೊಳ್ಳಿ, ನಿಫ್ಟಿ ಈ ವಾರ ಇಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿಗೆ ಟಾರ್ಗೆಟ್ ಕೊಟ್ಟಿದ್ದೀವಿ. ಕಂಪ್ಲೀಟ್ ನಮ್ಮ ಟಾರ್ಗೆಟ್ ರೀಚ್ ಆಗಿದೆ. ರೀಚ್ ಆಗಿ ಇಲ್ಲೇ ಇದೆ. ಆಪ್ಷನ್ ಸೆಲ್ಲರ್ಗೆ ಮಾತ್ರ ಮಾರ್ಕೆಟ್ ರೆಸ್ಪೆಕ್ಟ್ ಕೊಡುತ್ತೆ, ಆಪ್ಷನ್ ಬೈಯರ್ಗಲ್ಲ. ಓಕೆ, ಅದು ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ಆಪ್ಷನ್ ಸೆಲ್ಲರ್ಗೆ ಯಾವ ಕಡೆ ಇರ್ತದೆ ಆ ಕಡೆ ಮಾತ್ರ ಮಾರ್ಕೆಟ್ ಇರುತ್ತೆ. ಓಕೆ, ಈಗ ಆಪ್ಷನ್ ಸೆಲ್ಲರ್ ಅನ್ನೋನು ಇಲ್ಲಿಂದ ಪುಟ್ ಹೋಲ್ಡ್ ಮಾಡಿ ಮಾರ್ಕೆಟ್ ಮೇಲೆ ತಗೊಂಡೋಗಿದ್ದಾನೆ. ಇಲ್ಲಿದೆ ಮಾರ್ಕೆಟ್. ಈ ವಾರ ಪೂರ್ತಿ ಅವ್ನು ಪ್ರಾಫಿಟಲ್ಲೇ ಇದ್ದಾನೆ. 800 ಪಾಯಿಂಟ್ಸ್ ಪ್ಲಸ್ ಈ ಸೈಡ್ ವೇಸ್ ಕೂಡ ಅವ್ರು ಪ್ರಾಫಿಟಲ್ಲಿದ್ದಾರೆ. ನಾಳೆ ಎಕ್ಸ್ಪೈರಿ ಇರುತ್ತೆ. ಎಕ್ಸ್ಪೈರಿ ಇರೋದ್ರಿಂದ ನಾಳೆ ಪ್ರಾಫಿಟ್ ಬುಕ್ಕಿಂಗ್ ಆಗಬೇಕು. ಓಕೆ, ಇನ್ನು ಬುಕ್ ಮಾಡಲೇಬೇಕು, ಇಲ್ಲಾಂದರೆ ಎಕ್ಸ್ಪೈರಿ ಆಗೋಗುತ್ತೆ. ರೈಟ್, ಇವನು ಬುಕ್ ಮಾಡಬೇಕು. ಈಗ ಏನಾಗುತ್ತೆ ಅಂದರೆ ಮಧ್ಯಾಹ್ನವರೆಗೂ ಫೈಟ್ ಮಾಡಿದ್ರು ಡಿಪ್ ಮೇಲೆ ಕೊಟ್ಟರೆ ಕೆಳಗಡೆ ಫಾಲ್ ಆಗುತ್ತೆ. ಓಕೆ, ಮಧ್ಯಾಹ್ನ ಫೈಟ್ ಮಾಡುತ್ತೆ, ಮಧ್ಯಾಹ್ನ ಮೇಲೆ ಪ್ರಾಫಿಟ್ ಬುಕ್ಕಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ನಿಮ್ಮ ಅನಾಲಿಸಿಸ್ನ ಫಾಲೋ ಮಾಡಿ ಕೂಡ. ಓಕೆ, ಇದು ಯಾವುದೇ ಬೈ ಮಾಡಿ ಸೆಲ್ ಮಾಡಿ ಅಂತ ರೆಕಮೆಂಡ್ ಮಾಡ್ತಾ ಇರೋದಲ್ಲ, ಎಜುಕೇಷ್ನಲ್ ಪರ್ಪಸ್ ಓನ್ಲಿ. ಓಕೆ, ಮಧ್ಯಾಹ್ನವರೆಗೂ ಸೈಡ್ ವೇಸ್ ಬಂದ್ರೂ ಮಧ್ಯಾಹ್ನ ಮೇಲೆ ಫಾಲ್ ಆಗೋ ಚಾನ್ಸಸ್ ಇದೆ. ಅದು ಅಪ್ಸೈಡ್ ಬ್ರೇಕ್ ಕೊಟ್ಟರೆ ಡೌನ್ ಸೈಡ್ ಫಾಲ್ ಆಗೋ ಚಾನ್ಸಸ್ ಇದೆ. ಇದು ನಿಫ್ಟಿ. ಬ್ಯಾಂಕ್ ನಿಫ್ಟಿ ಅದು ನಿಫ್ಟಿಗಿಂತೂ ತುಂಬ ಸಿಂಪಲ್ ಇದೆ. ಇನ್ನು ಇಲ್ಲಿ ನೋಡ್ಕೊಳ್ಳಿ, ಇಲ್ಲೊಂದು ಹೈ, ಈ ಗ್ರೀನ್ ಕ್ಯಾಂಡಲ್ ಹೈ ಇದಾವಲ್ಲ, ಇದರ ಹೈ ಕ್ರಾಸ್ ಆಗಿದೆ ಅಂದರೆ ITM ಮಾತ್ರ ಬೈ ಮಾಡಬೇಕು. ITM ಬೈ ಮಾಡಿ, ಈ ಶಾರ್ಪ್ ಫಾಲ್ ಎಲ್ಲಿಂದ ಬಂತು ಇದು ಕವರ್ ಆಗುತ್ತೆ. ಓಕೆ, ನಾನು ಜೂಮ್ ಮಾಡಿ ತೋರಿಸ್ತೀನಿ, ಯಾರಾದರೂ ಮೊಬೈಲಲ್ಲಿ ನೋಡೋರಿಗಿದ್ರೆ ತೊಂದರೆ ಆಗುತ್ತೆ. ಓಕೆ, ಈ ಶಾರ್ಪ್ ಫಾಲ್ ಎಲ್ಲಿಂದ ಬಂತು ಇದು ಕವರ್ ಆಗುತ್ತೆ. ಇದು ಕವರ್ ಆಗಿದೆ ಅಂದರೆ ಆಲ್ಮೋಸ್ಟ್ ನಿಮಗೆ 350 ಪಾಯಿಂಟ್ಸ್ ಸಿಗುತ್ತೆ. ಪ್ರೀಮಿಯಮ್ ITM ಮಾಡೋದ್ರಿಂದ ಈಸಿಯಾಗಿ ಒಂದು 280 ಪಾಯಿಂಟ್ಸ್ ಪ್ರೀಮಿಯಮ್ ಬರುತ್ತೆ. ಓಕೆ, ಇಷ್ಟು ಇಂಟ್ರಾಡೇಗೆ ಮಾಡ್ಕೊಂಡ್ರೆ ಕೂಡ ಸಾಕು. ITMೇ ಬೈ ಮಾಡಿ. ಇದು ಕ್ರಾಸ್ ಆದರೆ, ಇಲ್ಲ ಕ್ರಾಸ್ ಆಗಿಲ್ಲ ಇಲ್ಲಿಲ್ಲೇ ಫೈಟ್ ಮಾಡ್ತಾಯಿದೆ ಅಂದರೆ ವೆಯ್ಟ್ ಮಾಡಿ, ನಾನೇ ಅಪ್ಡೇಟ್ ಮಾಡ್ತೀನಿ. ಓಕೆ, ಇದು ಬ್ಯಾಂಕ್ ನಿಫ್ಟಿ. ಇಲ್ಲ ಸರ್ ನಾವು ಮಾಡ್ಕೊಳ್ತೀವಿ ಅಂದರೆ ಗ್ಯಾಪ್ ಡೌನ್ ಓಪನ್ ಆದಮೇಲೆ ಕರೆಕ್ಷನ್ ಬಂದಮೇಲೆ ಬೈಯಿಂಗ್, ರೀಟ್ರೆಸ್ ಆದಮೇಲೆ ಸೆಲ್ಲಿಂಗ್. ಓಕೆ, ಇದು ಸಪೋರ್ಟ್ಗೂ ರೆಸಿಸ್ಟೆನ್ಸ್ಗೆ ಮಧ್ಯದಲ್ಲಿದೆ, ಅದಕ್ಕೆ ಏನೂ ಮಾಡಬಾರ್ದು. ನೀವೇನಾದರೂ ಮಾಡೋಂಗಿದ್ರೆ 15 ನಿಮಿಷ ಟೈಮ್ ಫ್ರೇಮ್ ಯೂಸ್ ಮಾಡಿಕೊಂಡು ಅದರ ಹೈ ಲೋ ಬ್ರೇಕ್ ಆದಾಗ ನಿಮ್ಮ ಪ್ಲ್ಯಾನ್ ನೀವು ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ. ನಿಫ್ಟಿ ಎಕ್ಸ್ಪೈರಿ ನೋಡ್ಕೊಳ್ಳಿ, ಮಧ್ಯಾಹ್ನ ಮೇಲೆ ಪ್ರಾಫಿಟ್ ಬುಕ್ಕಿಂಗ್ಗೆ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಈ ಥರ ಅಪ್ಡೇಟ್ಸ್ ಏನಾದರೂ ಇದ್ದರೆ ಹೇಳ್ತೀನಿ ಲೈವಲ್ಲಿ. ಓಕೆ, ಥ್ಯಾಂಕ್ ಯು.